ಇನ್ನು ನಾಳೆ ದೇಶಾದ್ಯಂತ ವೈದ್ಯರು ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಮುನ್ನ ಎಚ್ಚರ. ನಾಳೆ ಕಂಪ್ಲೀಟ್ OPD ಬಂದ್ ಇರುತ್ತೆ. ಸೊ ನಾಳೆ ಆಸ್ಪತ್ರೆಗೆ ಹೋಗೋದಕ್ಕೆ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತುಂಬ ಸೂಕ್ಷ್ಮವಾದ ವಿಚಾರ. ನಾಳೆ ರಾಜ್ಯಾದ್ಯಂತ OPD ಬಂದಿರುತ್ತೆ. ಯಾಕೆಂದರೆ ಇದು ಯಾವುದೇ ಬೇಡಿಕೆಗಾಗಿ ಆಗ್ರಹಿಸಿ ಅಲ್ಲ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಆಯ್ತಲ್ಲ, ಇದನ್ನು ಖಂಡಿಸಿ ದೇಶಾದ್ಯಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 24 ಗಂಟೆಗಳ ಕಾಲ ಹೊರ ರೋಗಿಗಳ ವಿಭಾಗ, ಔಟ್ ಪೇಷಂಟ್ಸ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಇರುತ್ತೆ. ಎಮರ್ಜೆನ್ಸಿ ರೋಗಿಗಳಿಗೆ ಮಾತ್ರ ಚಿಕಿತ್ಸೆ. ಈಗ ICUನಲ್ಲಿ ಇರ್ತಕ್ಕಂಥವ್ರಿಗೆ, ಅಡ್ಮಿಟ್ ಆಗಿರ್ತಕ್ಕಂಥವ್ರಿಗೆ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ. ನೀವು ಹಿಂಗೆ ಹೋಗಿ ಹಂಗೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೋದರೆ ನಾಳೆ OPDಗಳು ಇರಲ್ಲ. ಅದು ನಿಮಗೆ ಗೌರ್ನಮೆಂಟ್ ಹಾಸ್ಪಿಟ್ಲು ಮತ್ತು ಪ್ರೈವೇಟ್ ಹಾಸ್ಪಿಟ್ಲು ಎರಡಕ್ಕೂ ಅನ್ವಯ ಆಗುತ್ತೆ. ಇದು ಬೇರೆ ಬೇರೆ ಸಂಘಟನೆ, ವೈದ್ಯಕೀಯ ಸಂಘಟನೆಯವರೆಲ್ಲ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಬೆಂಬಲ ಕೊಟ್ಟಿದೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾಳೆ OPD ಇರಲ್ಲ. ಹಾಗಾದರೆ ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್ ಬೆಂಬಲ ಕೊಟ್ಟಿದೆ. ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ OPD ಇರಲ್ಲ. ಮಕ್ಕಳ ವೈದ್ಯರ ಅಸೋಸಿಯೇಷನ್, ಪೀಡಿಯಾಟ್ರಿಷಿಯನ್ ಅಂತ ಇರ್ತೀವಿ, ಅವರು ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ನಾಳೆ ವರ್ಕ್ ಮಾಡಲ್ಲ OPDನಲ್ಲಿ. ಆರ್ಥೋಪೆಡಿಕ್ ಅಸೋಸಿಯೇಷನ್, ಈ ಮೂಳೆ ರೋಗ ತಜ್ಞರು, ಅವರು ಕೂಡ ಈಗಾಗಲೇ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಮೆಡಿಕಲ್ ಕಾಲೇಜು ವೈದ್ಯರ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ಇರ್ತವಲ್ಲ ಅಲ್ಲಿ ವೈದ್ಯರು, ಅವರ ಅಸೋಸಿಯೇಷನ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಅಲ್ಲಿಗೆ ಆಲ್ಮೋಸ್ಟ್ ನಾಳೆ ಕಂಪ್ಲೀಟ್ OPD ಬಂದಿರುತ್ತೆ. ಈಗ ಕ್ಲೋಸ್ ಅಂತ ಹೇಳಿದ್ರೆ ಬರೀ ಅವರು OPDಗಳು ಮಾತ್ರ ಮಾಡ್ತಾ ಇದ್ದಾರೆ. ಅದು ರಾಜ್ಯಾದ್ಯಂತ, ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ಸು, ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಈ ಬರೋ ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ನು, ನರ್ಸ್ ಅಸೋಸಿಯೇಷನ್ನು, ಆಮೇಲೆ ಆಸ್ಪತ್ರೆ ಮಾಲೀಕರು, ಓನರ್ಸ್ ಅಸೋಸಿಯೇಷನ್, ಅವರೆಲ್ಲ ಅವ್ರನ್ನೆಲ್ಲ ಕರೆಸಿ ಹೇಗೆ ನಾವು ಇರುವಂಥ ವ್ಯವಸ್ಥೆಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆ, ಸೆಕ್ಯೂರಿಟಿ, ಯಾಕಂದರೆ ಅವ್ರ ಜವಾಬ್ದಾರಿನೂ ಇದೆ, ನಮ್ಮ ಜವಾಬ್ದಾರಿನೂ ಇದೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ. ಯಾರು ಆಸ್ಪತ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಈಗಷ್ಟೇ ಆರೋಗ್ಯ ಸಚಿವರು ಮಾತನಾಡ್ತಾ ಇದ್ರು, ದಿನೇಶ್ ಗುಂಡೂರಾವ್ ಅವರು. ಅವ್ರ ಮಾತುಗಳನ್ನು ಕೇಳಿದ್ರೆ ಒಂದು ರೀತಿಯಲ್ಲಿ ಅವರು ಕೂಡ ಪರೋಕ್ಷವಾಗಿ ಪ್ರತಿಭಟನೆ ಮಾಡಲಿ ಅಂತ ಹೇಳ್ದಂಗಿತ್ತು. ಸೊ ಅಲ್ಲಿಗೆ ನಾಳೆ ಹೆಚ್ಚು ಕಡಿಮೆ ಟೋಟಲ್ OPD ಕ್ಲೋಸ್, ಬೇರೆ ಏನು ಆಲ್ಟರ್ನೇಟ್ ವ್ಯವಸ್ಥೆ ಏನು ಇಲ್ವಾ ಹಾಗಾದರೆ ಅಂತ? ಅರವಿಂದ್, ಕಂಪ್ಲೀಟ್ ಆಗಿ ನಾಳೆ ಎಲ್ಲ ರೀತಿಯಾದಂಥ OPDಗಳು ಕ್ಲೋಸ್ ಆಗ್ತಾ ಇದೆ. ಆಲ್ಟರ್ನೇಟಿವ್ ವ್ಯವಸ್ಥೆ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ. ಆದರೆ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈಗ IMA ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮತ್ತು ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ OPDಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತವೆ. ಯಾರು ಕೂಡ ಅಂದರೆ ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಇಲ್ಲಿ ಅಸೋಸಿಯೇಷನ್ ಅವರು ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಸ್ವಯಂಕೃತವಾಗಿ ವೈದ್ಯರು ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂತಂದರೆ ಒಬ್ಬ ವೈದ್ಯೆಯ ಹತ್ಯೆ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಇಡೀ ರಾಜ್ಯ ಹೋರಾಟವನ್ನು, ಇಡೀ ದೇಶ ಹೋರಾಟ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಚಾಮರಾಜಪೇಟೆಯ IMA ಕಚೇರಿಯಲ್ಲಿ ಎಲ್ಲರೂ ಸೇರಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ DC ಒಂದು ಮನವಿಯನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರು ಕೂಡ OPD ನಾಳೆ ಓಪನ್ ಇರೋದಿಲ್ಲ. ಇವತ್ತೇ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಎಮರ್ಜೆನ್ಸಿ ಬಂದಂಥ ಪೇಷಂಟ್ಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತೇಳಿ ಎಮರ್ಜೆನ್ಸಿ ಪೇಷಂಟ್ಗಳನ್ನು ನೋಡ್ಕೊಳ್ತೀವಿ ಅಂತೇಳಿ ಈಗ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್ ಅವರು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಮತ್ತು ಸಚಿವರು ಕೂಡ ಇದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಹಕ್ಕನ್ನು ಚಲಾಯಿಸಲಿ, ಜೊತೆಗೆ ಪ್ರತಿಭಟನೆಯನ್ನು ಮಾಡಲಿ, ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿಕೊಳ್ಳಿ ಅಂತೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪರೋಕ್ಷವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾವು ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂತಂದರೆ, ತುಂಬ ಜನ ಪೇಷಂಟ್ಸ್ ಏನು ಮಾಡ್ತಾರೆ, ರಾತ್ರೋರಾತ್ರಿ ಬಸ್ಸು ರೈಲು ಎಲ್ಲ ಹತ್ಕೊಂಡು ಬೆಂಗಳೂರಿಗೆ ಬಂದುಬಿಡ್ತಾರೆ. ಇಲ್ಲಿ ವಿಕ್ಟೋರಿಯಾದಲ್ಲೋ KC ಜನರಲ್ ಹಾಸ್ಪಿಟ್ಲಲ್ಲೋ ತೋರಿಸೋದಕ್ಕೆ ಅಂತ. ನಾಳೆ ಆ ಥರ ಏನಾದ್ರು ಬೆಳಗ್ಗೆ ಬಂದುಬಿಟ್ರೆ ಅವ್ರಿಗೆ ಯಾವ ವೈದ್ಯಕೀಯ ಸೇವೆ ಕೂಡ ಸಿಗಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು.